ಗೃಹಲಕ್ಷ್ಮಿ ಗೃಹಲಕ್ಷ್ಮಿ. ಡಾಕ್ಟರ್ ಹೇಳ್ತಾ ಇರೋದು ಸುಳ್ಳು ಸರ್, ಶುದ್ಧ ಸುಳ್ಳು. ಅಂಥದ್ದೇನು ನಡೆದಿಲ್ಲ. ಲಕ್ಷ್ಮಿ, ಏನಾದರೂ ಹೇಳು ಲಕ್ಷ್ಮಿ. ಹೇಗಿದೆಲ್ಲ ಸಾಧ್ಯ ಆಯ್ತು? ಆ ಡಾಕ್ಟರ್ ಯಾಕೆ ಸುಳ್ಳು ಹೇಳಿದ್ರು? ಛೇ, ಲಕ್ಷ್ಮಿ ನನ್ನನ್ನ ಈ ಪ್ರಶ್ನೆ ಕೇಳೋ ಹಾಗಾಯ್ತಲ್ಲ. ಮತ್ತೀಗ ಏನ್ ಮಾಡೋದು ನನಗೂ ಗೊತ್ತಾಗ್ತಾ ಇಲ್ಲ ಮೇಡಮ್. ಏಕೆ ಆ ಡಾಕ್ಯುಮೆಂಟ್ನ ಕೇಳ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಎಲ್ಲ ರೆಕಾರ್ಡು ರೆಡಿ ಮಾಡಿದೆ ಮೇಡಮ್, ಆದರೆ ಅದೊಂದು ಲೆಟ್ರ್ ರೆಡಿ ಆಗಲಿಲ್ಲ. ನಾಳೆ ಕೋರ್ಟಲ್ಲಿ ಇದೆಲ್ಲ ಸುಳ್ಳು ಅಂತ ಗೊತ್ತಾದರೆ ನಮ್ಮ ಆಸ್ಪತ್ರೆಗೆ ಕೆಟ್ಟ ಹೆಸರು, ನನ್ನ ಲೈಫೇ ಹಾಳೋಗುತ್ತೆ. ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಮೇಡಮ್. ಈ ಕೇಸಲ್ಲಿ ನಾವು ಸೋತ್ಬಿಡ್ತೀವಿ ಅಂತ ನನಗೂ ಭಯ ಇದೆ. ಈಗೇನು ಮಾಡೋದು? ಇದಕ್ಕೇನು ಬೇರೆ ದಾರಿ ಇಲ್ವಾ? ಸಾಧ್ಯನೇ ಇಲ್ಲ, ಅವ್ರಿಗೆ ಬೇರೆ ದಾರಿನೇ ಇಲ್ಲ. ಸಿಕ್ಕಾಕೊಳ್ಳೇಬೇಕು. ಇದೆಲ್ಲ ಸುಳ್ಳು ಅಂತ ಗೊತ್ತಾಗ್ಲೇಬೇಕು. ಮುಗೀತು ಮೇಡಮ್, ನಾವೆಲ್ಲ ಕೋರ್ಟಲ್ಲಿ ಸಿಕ್ಬಿದ್ದೇ ಬೀಳ್ತೀವಿ. ನಿಮ್ಮ ಯಜಮಾನರು ಸೈನ್ ಮಾಡಿರೋ ಫಾರಮು ಸಿಗಕ್ಕೆ ಸಾಧ್ಯನೇ ಇಲ್ಲ. Open court. Criminal appeal number 32/17 Basveshwar Nagar Police Station versus Raghav. For evidence. ನಿಮ್ಮ ಕಡೆಯವರು ಎವಿಡೆನ್ಸ್ ತಂದಿದ್ದಾರಾ ನಂದಿನಿ? ಎವಿಡೆನ್ಸ್ ಬರೋದಿರಲಿ ಯುವರ್ ಆನರ್. ಸ್ವತಃ ಮೀರಾ ಅವರೇ ಗೈರ್ ಹಾಜರಾಗಿದ್ದಾರೆ. ಡಾಕ್ಟರ್ ಪರಿಮಳ ಅವ್ರು ಹೇಳಿರೋದ್ರಲ್ಲಿ ಯಾವುದೇ ಸತ್ಯ ಇಲ್ಲ ಅಂತ ಇದರಿಂದಾನೇ ಪ್ರೂವ್ ಆಗುತ್ತೆ ಯುವರ್ ಆನರ್.
ಡಾಕ್ಟರ್ ಪರಿಮಳ ಅವರನ್ನ ವಿಚಾರಣೆ ಮಾಡೋದಕ್ಕೆ ಟೋಪ ಸಾಹೇಬ್ರು ಕೊಟ್ಬಿಡು. ಒಂದು ನಿಮಿಷ ಮಹಾಸ್ವಾಮಿ, ಎಷ್ಟು ದಿವಸ ಬೇಕೆ? ಆ ಫಾರಂ ನಾನು ನೋಡಬೇಕು. ಕೊಡಿ ಅವ್ರಿಗೆ. ಯಾವುದಕ್ಕೂ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಹತ್ರ ಕಳಿಸಿ ಇದನ್ನ ಒಂದು ಒಪಿನಿಯನ್ ತಗೊಳ್ಳೋದು ಒಳ್ಳೆಯದು ಅನಿಸುತ್ತೆ. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು. Court is adjourned. ಇಲ್ಲ ಇಲ್ಲ ವಿಶ್ವಾಸ, ಇವತ್ತೇನು ಆಗಲ್ಲ. ಪಾಪು ಹುಷಾರಿಲ್ಲಂತೆ. ಹೊರಡೋಣ. ನಂದಿನಿ, ಏನ್ ಹೇಳಿ? ನಂದಿನಿ, ಮಗುಗೆ ಮೈ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದೀರಮ್ಮ, ಏನಾಯ್ತು? ಅದು ನಿಮಗೆ ಬೇಡದಿರೋ ವಿಷಯ. ಎಷ್ಟು ಸರ್ತಿ ಹೇಳಿದ್ದೀನಿ ನಿಮಗೆ, ಅವಳು ನನ್ನ ಮಗಳು. ಅವಳನ್ನು ನೋಡ್ಕೊಳ್ಳೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅದರಲ್ಲಿ ನೀವು ತಲೆ ಹಾಕೋ ಅವಶ್ಯಕತೆ ಇಲ್ಲ. ದಯವಿಟ್ಟು ನಮ್ಮ ಪಾಡಿಗೆ ನಮ್ಮನ್ನು ಇರೋದಕ್ಕೆ ಬಿಟ್ಬಿಡಿ. ಪ್ರಶಾಂತ್, ಡಾಕ್ಯುಮೆಂಟ್ಸ್ ಮನೆಗೆ ತನ್ನಿ. Open call. Criminal appeal number 32/17, Basveshwar Nagar Police Station versus Raghav. ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಕರೀರಪ್ಪ. Rajiv.
ಸರ್ ಸರ್ ನಮಸ್ತೆ. ಹೇಳಿ, ಏನು ಹೇಳುತ್ತೆ ನಿಮ್ಮ ರಿಪೋರ್ಟ್ಸು? ರಿಪೋರ್ಟ್ ಪಾಸಿಟಿವ್ ಆಗಿ ಬಂದಿದೆ ಸರ್. ನೀವು ಕಳಿಸಿರೋ ಅಬಾರ್ಷನ್ ಫಾರ್ಮ್ ಮೇಲಿರೋ ಸೈನ್ಗೂ ಆಮೇಲೆ ರಾಘವನ್ ಅವರು ಮಾಡಿರೋ ಸೈನ್ಗೂ ಮ್ಯಾಚ್ ಆಗುತ್ತೆ. ಸರ್, ಸಿಗ್ನೇಚರ್ ಮ್ಯಾಚ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಈ ಮ್ಯಾಚಿಂಗ್ ಅನ್ನೋದನ್ನು ನೀವು ಹೇಗೆ ಮಾಡ್ತೀರಿ? ಪ್ರೊಸೀಜರ್ ತುಂಬ ಇರುತ್ತೆ ಸರ್. ನಿಮ್ಗೆ ಈ ಕ್ಷಣಕ್ಕೆ ಅರ್ಥ ಆಗೋ ಹಾಗೆ ಹೇಳಬೇಕಂತಂದರೆ ಒಂದು ನಿಮಿಷ. ಸರ್, ಇದು ನೀವು ಟೆಸ್ಟಿಗೆ ಕಳಿಸಿರೋ ಫಾರ್ಮ್ ಆ್ಯಂಡ್ ಇದು ರಾಘವ್ ಅವರು ಸೈನ್ ಮಾಡಿರೋ ಪೇಪರ್. ಇಲ್ಲಿ ನೋಡಿ, ಅವ್ರ ಸಿಗ್ನೇಚರಲ್ಲಿ ಬಿಗಿನಿಂಗ್ ಸ್ಟ್ರೋಕ್ ಸ್ಲೋ ಆಗಿದೆ, ಇಲ್ಲೂ ಹಾಗೆ ಇದೆ, ಆ್ಯಂಡ್ ಮಿಡಲ್ ಸ್ಟ್ರೋಕ್ ಫಾಸ್ಟ್ ಆಗಿದೆ. ಇಟ್ ಈಸ್ ಆಲ್ಸೋ ಸೇಮ್ ಹಿಯರ್. ಸಿಗ್ನೇಚರ್ ಫಿನಿಶಿಂಗ್ ಕೂಡ ಒಂದೇ ಇದೆ. ಯುವರ್ ಆನರ್, ಇದರಿಂದ ರಾಘವ್ ಅವರು ಮೀರಾಳಿಗೆ ಅಬಾರ್ಷನ್ ಮಾಡಿಸಿದ್ರು ಅನ್ನೋದು ಸಾಬೀತಾಗುತ್ತೆ. ಸೊ ರಾಘವ್ ಅವರು ಎಂಥ ಮನಸ್ಥಿತಿಯ ವ್ಯಕ್ತಿ ಅಂತ ಇದರಿಂದ ಸಾಬೀತಾಗುತ್ತೆ. ಮೀರಾ ಅವರನ್ನ ಕೈ ಬಿಡೋ ಉದ್ದೇಶ ಇತ್ತು ಅನ್ನೋ ಕಾರಣದಿಂದಾನೇ ಅಬಾರ್ಷನ್ ಮಾಡಿಸಿದ್ದಾರೆ ಯುವರ್ ಆನರ್. ಪುಟ್ಟಿ, ಹೇಳಪ್ಪ, ಟೈಮ್ ಆಯ್ತು, ಮಾತ್ರೆ ತಿನ್ಬೇಕು. ತಗೋ. ನಂಗೆ ಮಾತ್ರೆ ಏನು ಬೇಡ. ಹಂಗೆ ಹಠ ಮಾಡಬಾರ್ದಪ್ಪ. ನೀನು ಮಾತ್ರೆ ತಿನ್ಬಿಟ್ರೆ ನಿಂಗೆ ಬೇಗ ಜ್ವರ ವಾಸಿ ಆಗ್ಬಿಡುತ್ತೆ. ತಗೋ. ನಂಗೆ ಮಾತ್ರೆ ಇಷ್ಟ ಇಲ್ಲ. ನಿಧಿ, ಹಠ ಮಾಡಬಾರ್ದಪ್ಪ ಪ್ಲೀಸ್. ನಿಂಗೆ ಇದು ತಿಂದ್ಮೇಲೆ ಸಕ್ಕರೆ ಕೊಡ್ತೀನಿ. ತಗೋ. ಬೇಡ. ತಗೋ ಪುಟ್ಟ, ಪ್ಲೀಸ್ ಅಪ್ಪ. ಎದ್ದೇಳು, ಹೇಳು ಹೇಳು ರಾಜ. ಬೇಡ, ನಂಗೆ ಮಾತ್ರೆ ಏನು ಬೇಡ. ನಂಗೆ ಅಪ್ಪ ಬೇಕು. ನೋಡು, ನೀನು ಜಾನ್ ಬರಿ ಅಲ್ವಾ? ನೋಡು, ಶಿವದೇವ ಮೈ ಎಷ್ಟು ಸುಡ್ತಾ ಇದೆ. ನೋಡು, ನೀನು ಜಾನ್ ಬರಿ ಅಲ್ಲಪ್ಪ. ತಗೋ, ಒಂಚೂರು ಮಾತ್ರೆ ಕೊಡ್ಬಿಡು. ತಗೋ, ನೀರು ಕುಡಿ. ಎಲ್ಲಿ ಮಾಡು. ನಂಗೆ ಬೇಡ. ಪಾಪು, ಹಠ ಮಾಡಬಾರ್ದಪ್ಪ. ನೋಡು, ನೀನು ಇವಾಗ ಮಾತ್ರೆ ತಿಂದರೆ ನಾನು ನಿನಗೆ ಗಿಫ್ಟ್ ಕೊಡಿಸ್ತೀನಿ, ಆಯಿತಾ? ತಗೋ. ನಂಗೆ ಗಿಫ್ಟ್ ಬೇಡ, ಏನು ಬೇಡ. ನಂಗೆ ಅಪ್ಪ ಬೇಕು.
ನೋಡಿದ್ಯಾ ನಂದಿನಿ, ಈಗಲಾದ್ರೂ ಗೊತ್ತಾಯ್ತಾ ನಿನಗೆ ಸಂಬಂಧಗಳ ಮಹತ್ವ ಏನು ಅಂತ? ಆ ಮಗುಗಿಂತ ಹಠಾನೇ ಹೆಚ್ಚಾಗೋಯ್ತಾ ನಿಮಗೆ? ಕೆಲವೊಂದಕ್ಕೆ ಔಷಧಿ ಎಲ್ಲ ಕೆಲಸ ಮಾಡಲ್ಲಮ್ಮ. ಒಂದು ಫೋನ್ ಮಾಡಿ ಅವ್ರನ್ನ ಬರಕ್ಕೆ ಹೇಳು. ನೋಡು, ಅವಳು ಬರೋಷ್ಟರಲ್ಲಿ ಅವಳು ಹೇಗೆ ಎದ್ದು ಕೂತಿರ್ತಾಳೆ ಅಂತ. ಅಮ್ಮ, ಅವ್ರು ಬಂದು ನನ್ನ ಮಗಳನ್ನೇನು ಹುಷಾರು ಮಾಡಬೇಕಾಗಿಲ್ಲ. ಇವತ್ತು ಇವಳು ಈ ಪರಿಸ್ಥಿತಿಲಿ ಇರೋದಕ್ಕೆ ಅವರೇ ಕಾರಣ. ಇಷ್ಟು ವರ್ಷ ಇಲ್ದಿರೋದು ಇದ್ದಕ್ಕಿದ್ದಾಗೆ ಇವಳು ಈ ಥರ ಆಗುತ್ತೆ ಅಂದರೆ ನಾವಿಲ್ಲಿಗೆ ಬಂದ ಮೇಲೆ ಅವ್ರು ಇವಳು ಕಣ್ಣಿಗೆ ಬಿದ್ಮೇಲೆ ತಾನೇ ಇವಳಿಗೆ ಹೀಗಾಗಿರೋದು. ನೋಡು, ನನ್ನ ಮಗಳನ್ನ ಹೇಗೆ ಚೆನ್ನಾಗಿ ನೋಡ್ಕೋಬೇಕು ಅಂತ ಗೊತ್ತು. ಆಯಿತು, ಇವತ್ತಿಗೆ ಕೊನೆ. ಇನ್ನು ಈ ವಿಷಯದಲ್ಲಿ ನಾನೇನು ಮಾತಾಡಲ್ಲ. ನಿನ್ಗೆ ಹೇಗೆ ತೋಚುತ್ತೋ ಹಾಗೆ ಮಾಡ್ಕೊ. ನಿನ್ನ ಒಣ ಪ್ರತಿಷ್ಠೆ, ನಿನ್ನ ಒಣ ಸ್ವಾಭಿಮಾನ ಎಲ್ಲಿಗೆ ತಗೊಂಡೋಗಿ ನಿಲ್ಸುತ್ತೋ ನೋಡ್ತಾ ಇರು. ಜೀವನದಲ್ಲಿ ಎಲ್ಲರೂ ದೂರ ಮಾಡಿಕೊಂಡು ಅದೇನು ಸಾಧಿಸ್ತೀಯೋ ನಾನು ನೋಡ್ತೀನಿ. ತಾಯಿ ಹೃದಯನೇ ಇಲ್ವಾ ನಂದಿನಿ? ಅಮ್ಮ, ಹಾಗಿಲ್ಲದೆ ಇವಳನ್ನು ಇಷ್ಟು ವರ್ಷ ಬೆಳೆಸಿದ್ನೇನಮ್ಮ. ನಿನ್ನ ಮಗಳನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನೀನು ನಿನ್ನ ಮಗಳನ್ನು ಅರ್ಥ ಮಾಡ್ಕೊಂಡಿದ್ಯಾ ನಂದಿನಿ? ನೀನಿಷ್ಟು ವರ್ಷ ಬೆಳೆಸ್ಬಿಟ್ರೆ ಸಾಲದು. ನೀನೊಬ್ಳು ಪ್ರೀತಿನ ದಾರೆ ಎರೆದು ಬೆಳೆಸ್ಬಿಟ್ರೆ ಸಾಕ? ನಿನಗೆ ಅಪ್ಪ, ಅಮ್ಮ, ಅಜ್ಜಿ, ತಾತ ಎಲ್ಲರ ಪ್ರೀತಿ ಸಿಕ್ಕಿ ನೀನ್ ಬೆಳೆದಾಗೆ ನಿನ್ ಮಗಳು ಬೆಳೆಯೋದು ಬೇಡ್ವಾ? ಕೆಲ್ಸಕ್ಕೆ ಬಾರ್ದೇ ಇರೋ ನಿನ್ನ ಒಣ ಸ್ವಾಭಿಮಾನಕ್ಕೋಸ್ಕರ ಆ ಮಗುಗೆ ಸಿಗ್ಬೇಕಾಗಿರೋ ತಂದೆ ತಾತನ ಪ್ರೀತಿ ಎಲ್ಲ ಬಲಿ ಹಾಕ್ತಿದ್ಯಾ. ನಾನು ಹೇಳ್ತಿರೋ ಮಾತು ನಿನಗೆಲ್ಲ ಅರ್ಥ ಆಗತ್ತೆ. ಏನುಂಟು, ನಿನ್ನ ಮಗಳುಂಟು. ಇದರಿಂದ ರಾಘವ್ ಅವರು ಮೀರಾಳಿಗೆ ಅಬಾರ್ಷನ್ ಮಾಡಿಸಿದ್ರು ಅನ್ನೋದು ಸಾಬೀತಾಗುತ್ತೆ. ಮೀರಾ ಅವರನ್ನ ಕೈ ಬಿಡೋ ಉದ್ದೇಶ ಇತ್ತು ಅನ್ನೋ ಕಾರಣದಿಂದಾನೇ ಅಬಾರ್ಷನ್ ಮಾಡಿಸಿದ್ದಾರೆ ಯುವರ್ ಆನರ್. ಲಕ್ಷ್ಮಿ, ನಿನ್ನ ಗೊಂದಲ ನನಗೆ ಅರ್ಥ ಆಗುತ್ತಮ್ಮ. ಆದರೆ ಕೋರ್ಟ್ಗೆ ಅರ್ಥ ಆಗಬೇಕಲ್ಲ. ಕೋರ್ಟ್ ಏನಿದ್ರು ಸಾಕ್ಷಿಗಳು ಮತ್ತು ಆಧಾರಗಳನ್ನು ಮಾತ್ರ ನಂಬೋದು. ಆ ಸಾಕ್ಷಿಗಳು ಮತ್ತು ಆಧಾರಗಳು ಏನು ಸತ್ಯ ಹೇಳುತ್ತೋ ಅದು ಸತ್ಯ ಆಗಿರಬೇಕು ಅಂತಾನೇನೂ ಇಲ್ಲ, ಅಥವಾ ಸತ್ಯ ಆಗಿರಬಾರ್ದು ಅಂತಾನೇನೂ ಇಲ್ಲ.
ಅಂಕಲ್, ರಾಘವ್ ಕೋರ್ಟಲ್ಲಿ ಡಾಕ್ಯುಮೆಂಟ್ಸ್ಗೆ ಸೈನ್ ಹಾಕಿರೋದು ನಿಜಾನೇ ಆಗಿದ್ರು ಕೂಡ ನನ್ನ ಕೈಯಿಂದ ಅದನ್ನು ನಂಬೋಕ್ಕಾಗ್ತಿಲ್ಲ. ಇದರಲ್ಲಿ ಏನೋ ಮೋಸ ನಡೆದಿದೆ.